ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದವೇದಾಂಗ ವೇದಾಂತ ವಿದ್ಯಾಸ್ಥಾನಪೇಯುಚ್ಚ. ಎಲ್ಲ ಜ್ಯೋತಿಷ್ಯಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 34/2026 ಗುರುವಾರದ ದಿನ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡುವಂತಹ ಒಂದು ಸುಸಂದರ್ಭ. ಈ ದಿನ ನಿಮ್ಮ ರಾಶಿಯ ನಿಖರವಾದಂಥ ಭವಿಷ್ಯದ ಬಗ್ಗೆ ಗಮನದಿಂದ ಕೇಳಿ, ಕೊನೆಗೆ ತಪ್ಪದೆ ಪರಿಹಾರವನ್ನು ತಿಳಿದುಕೊಂಡು ಪಾಲಿಸಿ. ಮೇಷರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗದ ಬಗ್ಗೆ ನೋಡೋದಾದರೆ, ಕೆಲಸದಲ್ಲಿ ಒತ್ತಡ ಮತ್ತು ಗೊಂದಲ ಕಾಣಬಹುದು. ಫಲ ತಡವಾಗಿ ಸಿಗ್ತದೆ. ತುರ್ತು ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಲೀಡರ್ಶಿಪ್ ತೆಗೆದುಕೊಂಡರೆ ಖಂಡಿತ ಸಕ್ಸಸ್ ಆಗುವಂಥ ಅವಕಾಶಗಳು ಬರ್ತದೆ. ನೆಟ್ವರ್ಕಿಂಗ್ ಮೂಲಕ ಹೊಸ ಅವಕಾಶಗಳು ಬರೋ ಸಾಧ್ಯತೆಗಳಿದೆ. ಈ ದಿನ ನಿಮಗೆ 10ನೇ ಭಾವದ ಅಧಿಪತಿ ಶನಿ 12ನೇ ಸ್ಥಾನದಲ್ಲಿ ಇರೋದರಿಂದ ಉದ್ಯೋಗದಲ್ಲಿ ವಿಳಂಬ ಮತ್ತು ಒತ್ತಡಗಳು ಕಂಡು ಬರ್ತವೆ. ಆದರೆ ನಿಮ್ಮ ರಾಶಿಯಲ್ಲಿರುವಂಥ ರವಿಯಿಂದ ನಾಯಕತ್ವದ ಶಕ್ತಿ ಹಾಗೂ 11ನೇ ಭಾವದ ರಾಹುವಿನಿಂದ ಹೊಸ ಅವಕಾಶಗಳು ಸಿಗುವಂಥ ಸಾಧ್ಯತೆ ಇದೆ. ಹಣದ ಲಾಭದ ಉತ್ತಮ ಅವಕಾಶಗಳು ದೊರೀತದೆ. ಸಡನ್ ಇನ್ಕಮ್ ಸಾಧ್ಯತೆ ಇದೆ. ಅದೇ ರೀತಿ ಖರ್ಚುಗಳು ಸಹ ಹೆಚ್ಚಾಗುವಂಥ ಅವಕಾಶಗಳಿರ್ತದೆ. ತುರ್ತು ಖರ್ಚುಗಳನ್ನು ನಿಯಂತ್ರಿಸಬೇಕಾಗ್ತದೆ. ಶ್ರಮಣದಿಂದ ಹಣ ಸಿಗುವ ಅವಕಾಶಗಳು ಬರಬಹುದು. 2ನೇ ಭಾವದಲ್ಲಿರುವಂಥ ಶುಕ್ರನಿಂದ ಹಣದ ಪ್ರವಾಹ ಉತ್ತಮವಾಗಿದ್ದರೂ 12ನೇ ಭಾವದಲ್ಲಿರುವಂಥ ಶನಿ ಮತ್ತು ಮಂಗಳನ ಸಂಯೋಗದಿಂದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಗಳಿರ್ತವೆ. ಆದರೆ 11ನೇ ಭಾವದಲ್ಲಿರುವಂಥ ರಾಹುವಿನಿಂದ ಅನಿರೀಕ್ಷಿತ ಲಾಭಗಳು ಸಿಗಬಹುದು. ಜೊತೆಗೆ ನಿಮ್ಮ ಈ ಒಂದು ಸಂಬಂಧಗಳಲ್ಲಿ ಒಗ್ಗಟ್ಟು ಅನ್ನುವಂಥದ್ದು ಮುಖ್ಯವಾಗಿರ್ತದೆ. ಮಾತಿನಿಂದ ಸಂಬಂಧ ಸುಧಾರಿಸ್ತದೆ. ಸಣ್ಣ ಪುಟ್ಟ ಗೊಂದಲಗಳಿರುವಂಥ ಸಂದರ್ಭಗಳು ಬರಬಹುದು. ಕೆಲವೊಮ್ಮೆ ಡಿಸ್ಟೆನ್ಸ್ ಫೀಲಿಂಗ್ ಕಾಣಿಸಬಹುದು. ಆ ಒಂಟಿತನ ಅನ್ನುವಂಥದ್ದನ್ನು ದೂರ ಮಾಡಿಕೊಳ್ಳಿ. ಪ್ರೀತಿ ಸಂಬಂಧಗಳಲ್ಲಿ ಸ್ಟೆಬಿಲಿಟಿ ಅನ್ನುವಂಥದ್ದು ಕಡಿಮೆಯಾಗುವಂಥ ಅವಕಾಶಗಳು ಬರಬಹುದು. ಮೇಷರಾಶಿಯವರೇ, ನಿಮಗೆ 7ನೇ ಭಾವದ ಅಧಿಪತಿ ಶುಕ್ರ 2ನೇ ಸ್ಥಾನದಲ್ಲಿರೋದರಿಂದ ಸಂಬಂಧಗಳಲ್ಲಿ ಒಗ್ಗಟ್ಟು ಕಂಡುಬರುತ್ತಿದ್ದರೂ 6ನೇ ಭಾವದಲ್ಲಿರುವಂಥ ಚಂದ್ರ ಮತ್ತು 12ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜನ ಸಂಯೋಗದಿಂದ ಸಣ್ಣ ಪುಟ್ಟ ಗೊಂದಲಗಳು ಮತ್ತು ದೂರವಾಗುವಂತಹ ಭಾವನೆಗಳು ಕಾಣಿಸುವಂಥ ಸಾಧ್ಯತೆಗಳಿರ್ತದೆ. ಯಾವುದಕ್ಕೂ ಪರಿಹಾರವಾಗಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಅತ್ಯಂತ ಶುಭಕರ. ಧನ್ಯವಾದಗಳು. ವೃಷಭ ರಾಶಿಯವರೇ, ಈ ದಿನ ನಿಮಗೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಬರ್ತದೆ. ಸಡನ್ ಚೇಂಜಸ್ ಆಗೋ ಸಾಧ್ಯತೆಗಳಿರ್ತದೆ. ಕಮ್ಯುನಿಕೇಷನ್ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಆದರೆ ಫಲ ಮಾತ್ರ ಸ್ವಲ್ಪ ತಡವಾಗಿ ಸಿಗ್ತದೆ, ಆದರೆ ಖಚಿತವಾಗಿ ಸಿಗ್ತದೆ. ವೃಷಭ ರಾಶಿಯವರಿಗೆ 10ನೇ ಭಾವದಲ್ಲಿರುವಂಥ ರಾಹುವಿನಿಂದ ಉದ್ಯೋಗದಲ್ಲಿ ಅಚಾನಕ್ ಅವಕಾಶಗಳು ಕಾಣಿಸಬಹುದು. ಆದರೆ 11ನೇ ಭಾವದ ಶನಿ ಮತ್ತು ರಾಹುವಿನ ಸಂಯೋಗದಿಂದ ಶ್ರಮ ಮತ್ತು ವಿಳಂಬದ ಮೂಲಕ ಲಾಭ ಸಿಗುವ ಸೂಚನೆಗಳಿದೆ. ಹಣದ ಲಾಭ ಉತ್ತಮ ಅವಕಾಶಗಳು ಬರಬಹುದು. ಶ್ರಮದಿಂದ ಆದಾಯ ಹೆಚ್ಚಾಗ್ತದೆ. ಬಿಸ್ನೆಸ್ ಮೂಲಕ ಲಾಭ ಆಗುವಂಥ ಸಾಧ್ಯತೆಗಳಿರ್ತದೆ. ತುರ್ತಾಗಿ
ಖರ್ಚು ಮಾಡೋ ಸನ್ನಿವೇಶಗಳು ಬರಬಹುದು. ಸರಿಯಾದ ಯೋಜನೆ ಇದ್ದರೆ ಉತ್ತಮ ಉಳಿತಾಯ ಮಾಡೋದಕ್ಕೆ ಸಾಧ್ಯತೆ ಆಗ್ತದೆ. ವೃಷಭ ರಾಶಿಯವರಿಗೆ 2ನೇ ಭಾವದ ಗುರು ಮತ್ತು 11ನೇ ಭಾವದ ಬುಧದಿಂದ ಆದಾಯ ಉತ್ತಮವಾಗಿರ್ತದೆ. ಆದರೆ 12ನೇ ಭಾವದ ರವಿ ಹಾಗೂ ನಿಮ್ಮ ರಾಶಿಯಲ್ಲಿರುವಂಥ ಶುಕ್ರನಿಂದ ಖರ್ಚು ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ. ಇದರ ಜೊತೆಗೆ ಪ್ರೀತಿ ಮತ್ತು ಆಕರ್ಷಣೆ ಉತ್ತಮವಾಗಿರ್ತದೆ. ಸ್ನೇಹದ ಮೂಲಕ ಸಂಬಂಧಗಳು ಬಲವಾಗ್ತದೆ. ಸಣ್ಣ ಪುಟ್ಟ ಗೊಂದಲಗಳಿರೋ ಸಾಧ್ಯತೆಗಳಿರ್ತದೆ. ಮಾತಿನಲ್ಲಿ ಜಾಗ್ರತೆ ಅಗತ್ಯವಾಗಿರ್ತದೆ. ಕೆಲವೊಮ್ಮೆ ಒಂಟಿತನದ ಭಾವನೆ ಕಾಣಿಸಬಹುದು. ಕಾರಣ ನಿಮ್ಮ ರಾಶಿಯಲ್ಲಿರುವಂಥ ಶುಕ್ರನಿಂದ ಸಂಬಂಧಗಳಲ್ಲಿ ಆಕರ್ಷಣೆ ಹೆಚ್ಚಾಗುತ್ತಿದ್ದರೂ 7ನೇ ಭಾವದ ಅಧಿಪತಿಯಾದಂಥ ಕುಜ 11ನೇ ಭಾವದಲ್ಲಿರೋದರಿಂದ ಸ್ನೇಹದ ಮೂಲಕ ಸಂಬಂಧಗಳು ರೂಪುಗೊಳ್ತವೆ. 11ನೇ ಭಾವದಲ್ಲಿರುವಂಥ ರವಿಯಿಂದ ಕೆಲವೊಮ್ಮೆ ಒಂಟಿತನದ ಅಥವಾ ದೂರ ಇರುವಂಥ ಭಾವನೆಗಳು ಉಂಟಾಗುವಂಥ ಸಾಧ್ಯತೆಗಳಿರ್ತದೆ. ಪರಿಹಾರವಾಗಿ ಶಿವನ ಪೂಜನೆಯನ್ನು ಮಾಡುವಂಥದ್ದು ಅತಿ ಶುಭಕರ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಧನ್ಯವಾದಗಳು. ಮಿಥುನ ರಾಶಿಯವರೇ, ಈ ದಿನ ಕೆಲಸದಲ್ಲಿ ಒತ್ತಡ ಮತ್ತು ಸ್ಪರ್ಧೆ ಹೆಚ್ಚಾಗಿರ್ತದೆ. ಚಾಲೆಂಜ್ ಮತ್ತು ಆರ್ಗ್ಯುಮೆಂಟ್ಗಳು ಬರುವಂಥ ಅವಕಾಶಗಳಿರ್ತದೆ. ಮಾತಿನಲ್ಲಿ ಜಾಗ್ರತೆಯಿಂದ ಇರಬೇಕು. ಡಿಲೇ ಆದರೂ ಪರವಾಗಿಲ್ಲ, ಖಂಡಿತ ಉತ್ತಮ ಫಲಿತಾಂಶ ಸಿಗ್ತದೆ ಅನ್ನುವಂತಹ ನಂಬಿಕೆಯಿಂದ ನಿಮ್ಮ ಕಾರ್ಯವನ್ನು ಮುಂದುವರಿಸಿ. ಸ್ನೇಹಿತರ ಸಹಕಾರದಿಂದ ಗೆಲುವಾಗುವಂಥ ಅವಕಾಶಗಳು ಹೆಚ್ಚಾಗಿದೆ. 10ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಮತ್ತು ಬುಧನ ಸಹಕಾರದಿಂದ ಉದ್ಯೋಗದಲ್ಲಿ ಒತ್ತಡ ಮತ್ತು ಮಾತಿನ ಚಕಮಕಿಗಳು ಕಂಡುಬರಬಹುದು. ಆದರೆ ನಿಮ್ಮ ರಾಶಿಯಲ್ಲಿರುವಂಥ ಗುರುವಿನ ಪ್ರಭಾವದಿಂದ 11ನೇ ಭಾವದಲ್ಲಿರುವಂಥ ರವಿಯಿಂದ ನಿಮ್ಮ ಕಾರ್ಯಕ್ಕೆ ಅಥವಾ ಪ್ರಯತ್ನಕ್ಕೆ ಲಾಭ ಅನ್ನುವಂಥದ್ದು ಸಿಗ್ತದೆ. ಹಣದ ಅವಕಾಶಗಳು ಹೆಚ್ಚಾಗಿರ್ತದೆ. ಖರ್ಚು ಮಾತ್ರ ಅಷ್ಟೇ ಹೆಚ್ಚಾಗಿರ್ತದೆ. ಲಕ್ಸುರಿ ಮತ್ತು ಕಂಫರ್ಟ್, ಹಾಗಾಗಿ ಹೆಚ್ಚು ಖರ್ಚು ಮಾಡಬೇಕಾಗ್ತದೆ. ಶ್ರಮದ ಆದಾಯದಿಂದ ಸರಿಯಾದ ಯೋಜನೆ ಮತ್ತು ಉಳಿತಾಯವನ್ನು ಮಾಡುವಂಥ ಅವಕಾಶಗಳು ಹೆಚ್ಚಾಗಿರ್ತದೆ. 11ನೇ ಭಾವದ ರವಿ ಆದಾಯದ ಅವಕಾಶಗಳಿದ್ದರೂ 12ನೇ ಭಾವದಲ್ಲಿರುವಂಥ ಶುಕ್ರನಿಂದ ಖರ್ಚು ಹೆಚ್ಚಾಗೋ ಸಾಧ್ಯತೆ ಇರ್ತದೆ. ನಿಮ್ಮ ರಾಶಿಯಲ್ಲಿರುವಂಥ ಗುರು ಸರಿಯಾದ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯವನ್ನು ಮಾಡ್ತಾನೆ. ಆದರೆ 7ನೇ ಭಾವದ ಅಧಿಪತಿ ಗುರು ನಿಮ್ಮ ರಾಶಿಯಲ್ಲಿರೋದರಿಂದ ಸಂಬಂಧಗಳಲ್ಲಿ ಒಗ್ಗಟ್ಟಿದ್ದರೂ 4ನೇ ಭಾವದ ಚಂದ್ರ ಮತ್ತು 3ನೇ ಭಾವದಲ್ಲಿರುವಂಥ ಕೇತುವಿನಿಂದ ಭಾವನಾತ್ಮಕ ಅಸ್ಥಿರತೆಗಳು ಹಾಗೂ ಸಂವಹನದ ಕೊರತೆಯಿಂದ ಗೊಂದಲಗಳುಂಟಾಗಬಹುದು. ಪರಿಹಾರವಾಗಿ ಗುರುಧ್ಯಾನವನ್ನು ಮಾಡುವಂಥದ್ದು ಅತಿ ಮುಖ್ಯ. ಧನ್ಯವಾದಗಳು. ಕಟಕ ರಾಶಿಯವರೇ, ಈ ದಿನ ನಿಮ್ಮ ಕೆಲಸದಲ್ಲಿ ಗೌರವ ಮತ್ತು ಹೊಸ ಅವಕಾಶಗಳು ದೊರೆಯಬಹುದು. ಲೀಡರ್ಶಿಪ್ ಮಾಡುವಂಥ ಸಾಧ್ಯತೆಯೂ ಇದೆ. ಹೆಚ್ಚು ಪ್ರಯತ್ನಗಳು ಬೇಕಾಗ್ತದೆ. ಆದರೂ ಫಲ ತಡವಾಗಿಯಾದರೂ ಖಂಡಿತ ಸಿಗ್ತದೆ. 10ನೇ ಸ್ಥಾನದಲ್ಲಿರುವಂಥ ರವಿ ಉದ್ಯೋಗದಲ್ಲಿ ಗೌರವ ಮತ್ತು ಅವಕಾಶಗಳನ್ನು ಕೊಡ್ತಾನೆ. ಆದರೆ 9ನೇ ಸ್ಥಾನದಲ್ಲಿರುವಂಥ ಶನಿ ಮತ್ತು ಕುಜನ ಸಂಯೋಗದಿಂದ ನೀವು ಮಾಡುವಂಥ ಪ್ರಯತ್ನದಲ್ಲಿ ವಿಳಂಬ ಆಗುವಂಥ ಸಾಧ್ಯತೆ ಇರ್ತದೆ. ಆದರೂ
11ನೇ ಭಾವದಲ್ಲಿರುವಂಥ ಶುಕ್ರ ನಿಮಗೆ ಲಾಭವನ್ನು ತಂದುಕೊಡ್ತಾನೆ ಎನ್ನುವಂಥದ್ದನ್ನು ನಾವು ತಿಳ್ಕೊಂಡಿರಬೇಕು. ಹಣದ ಲಾಭ ಉತ್ತಮವಾಗಿರ್ತದೆ, ಖರ್ಚು ಸಹ ಹೆಚ್ಚಾಗಿರ್ತದೆ. ಸರಿಯಾದ ಯೋಜನೆ ಇದ್ದರೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬಹುದು. 11ನೇ ಸ್ಥಾನದಲ್ಲಿರುವಂಥ ಶುಕ್ರನಿಂದ ಆದಾಯಕ್ಕೆ ಉತ್ತಮ ಅವಕಾಶಗಳು ಕಂಡುಬರ್ತದೆ. 2ನೇ ಭಾವದಲ್ಲಿರುವಂಥ ಕೇತುವಿನಿಂದ ಉಳಿತಾಯಕ್ಕೆ ಅಸ್ಥಿರತೆ ಎನ್ನುವಂಥದ್ದು ಉಂಟಾಗ್ತದೆ. 12ನೇ ಭಾವದಲ್ಲಿರುವಂಥ ಗುರುವಿನಿಂದ ಖರ್ಚು ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ. ಅದ್ರ ಜೊತೆಗೆ ಸಂಬಂಧಗಳಲ್ಲಿ ನಿಧಾನವಾಗಿ ಅಭಿವೃದ್ಧಿ ಆಗ್ತದೆ. ಆಕರ್ಷಣೆ ಮತ್ತು ಬೆಂಬಲ ಇರ್ತದೆ. ಸಣ್ಣ ಪುಟ್ಟ ಗೊಂದಲಗಳನ್ನು ಪರಿಹರಿಸಿಕೊಳ್ಳಬೇಕು. ತಾಳ್ಮೆ ಮತ್ತು ನಿಖರವಾದಂಥ ದೃಢವಾದಂಥ ಮಾತಿನ ಮೂಲಕ ಎಲ್ಲವನ್ನು ಸರಿಪಡಿಸಿಕೊಳ್ಳಬಹುದು. 7ನೇ ಭಾವದ ಅಧಿಪತಿ ಶನಿ 9ನೇ ಭಾವದಲ್ಲಿರೋದರಿಂದ ಸಂಬಂಧಗಳು ನಿಧಾನವಾಗಿ ಅಭಿವೃದ್ಧಿ ಆಗ್ತದೆ. ಶನಿ ಮತ್ತು ಕುಜನ ಸಂಯೋಗ ಇರೋದರಿಂದ, 2ನೇ ಭಾವದಲ್ಲಿ ಕೇತು ಇರೋದರಿಂದ ಮಾತಿನಲ್ಲಿ ಗೊಂದಲಗಳು ಕಾಣಿಸುವಂಥದ್ದು. ಅದೇ ರೀತಿ 11ನೇ ಭಾವದಲ್ಲಿರುವಂಥ ಶುಕ್ರ ಆಕರ್ಷಣೆ ಮತ್ತು ಬೆಂಬಲವನ್ನು ತೋರಿಸ್ಕೊಡ್ತಾನೆ. ಯಾವುದಕ್ಕೂ ಪರಿಹಾರವಾಗಿ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡುವಂಥದ್ದು ಅತ್ಯಂತ ಶುಭ ಫಲವನ್ನು ನೀಡುತ್ತದೆ. ಸಿಂಹರಾಶಿಯವರೇ, ಈ ದಿನ ನಿಮಗೆ ಕೆಲಸದಲ್ಲಿ ಉತ್ತಮ ಅವಕಾಶಗಳು ಸಿಗ್ತದೆ. ಮೆಚ್ಚುಗೆ ಮತ್ತು ಗುರುತಿಸುವಿಕೆ ರೆಕಗ್ನಿಷನ್ ಉಂಟಾಗ್ತದೆ. ಆದರೆ ತಾಳ್ಮೆಯಿಂದ ನಿಮ್ಮ ಕಾರ್ಯವನ್ನು ಮುಂದುವರಿಸ್ಕೊಂಡೋದ್ರೆ ಯಶಸ್ಸು ಅನ್ನುವಂಥದ್ದು ಸಿಗ್ತದೆ. ಕಾರಣ ಏನಪ್ಪ ಅಂತಂದರೆ 10ನೇ ಭಾವದಲ್ಲಿರುವಂಥ ಶುಕ್ರ ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳನ್ನು ಕೊಡ್ತಾನೆ. 8ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಅಡಚಣೆಗಳನ್ನು ಉಂಟು ಮಾಡ್ತಾರೆ. ಆದರೆ 9ನೇ ಭಾವದಲ್ಲಿರುವಂಥ ರವಿ ಎಲ್ಲ ತೊಡಕುಗಳನ್ನು ಒಡೆದಾಕಿ ಉತ್ತಮ ಭಾಗ್ಯವನ್ನು ನಿರ್ಮಾಣ ಮಾಡಿಕೊಡ್ತಾನೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಅದೇ ರೀತಿಯಾಗಿ ಹಣದ ಲಾಭ ಉತ್ತಮವಾಗಿರ್ತದೆ, ಆದಾಯ ಹೆಚ್ಚಾಗ್ತದೆ. ಆದರೆ ಹಣ ಸ್ಥಿರವಾಗಿ ನಿಲ್ಲೋದಿಲ್ಲ. ಜಾಗ್ರತೆಯಿಂದ ಯೋಜನೆಯನ್ನು ರೂಪಿಸ್ಕೊಂಡ್ರೆ ಉಳಿತಾಯ ಮಾಡೋದಕ್ಕೆ ಸಾಧ್ಯತೆ ಇದೆ. ಏಕೆಂದರೆ 11ನೇ ಭಾವದಲ್ಲಿರುವಂಥ ಗುರು ಆದಾಯದ ಉತ್ತಮ ಸೂಚನೆಗಳನ್ನು ನೀಡಿದ್ರು. 2ನೇ ಭಾವದಲ್ಲಿರುವಂಥ ಚಂದ್ರ ಹಣದಲ್ಲಿ ಏರಿಳಿತಗಳನ್ನು ಉಂಟು ಮಾಡ್ತಾನೆ. 8ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಆಕಸ್ಮಿಕ ಖರ್ಚುಗಳನ್ನು ಉಂಟು ಮಾಡುವಂಥ ಅವಕಾಶಗಳಿರ್ತದೆ. ಈ ಎಲ್ಲ ಕಾರಣಗಳಿಂದ 7ನೇ ಭಾವದಲ್ಲಿರುವಂಥ ರಾಹುವಿನಿಂದ ಸಂಬಂಧಗಳಲ್ಲಿ ಅಸ್ಪಷ್ಟತೆ ಕಾಣಿಸ್ತದೆ. 7ನೇ ಅಧಿಪತಿಯಾದಂಥ ಶನಿ 8ನೇ ಭಾವದಲ್ಲಿರೋದರಿಂದ ಗೊಂದಲಗಳು ಮತ್ತು ಸವಾಲುಗಳು ಎದುರಾಗಬಹುದು. ಆದರೆ ಶುಕ್ರನ ಪ್ರಭಾವದಿಂದ ಆಕರ್ಷಣೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಯಾವುದಕ್ಕೂ ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಕನ್ಯಾ ರಾಶಿಯವರೇ, ಈ ದಿನ ನಿಮಗೆ ಕೆಲಸದಲ್ಲಿ ಉತ್ತಮ ಅವಕಾಶಗಳು ಸಿಗಬಹುದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮೂಲಕ ನೀವೇನಾದ್ರೂ ವ್ಯವಹಾರ ಮಾಡೋದಾದರೆ ಒಳ್ಳೆಯ ಲಾಭ ಸಿಗುವಂಥ ಅವಕಾಶಗಳಿರ್ತದೆ. ಪಾರ್ಟ್ನರ್ ಜೊತೆ ಗೊಂದಲಗಳನ್ನು ಉಂಟು ಮಾಡ್ಕೊಳ್ಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಸಡನ್ ಚೇಂಜಸ್ ಆಗುವಂಥ ಅವಕಾಶಗಳು ಬರಬಹುದು. ತಾಳ್ಮೆ ಇದ್ದರೆ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗ್ತದೆ. ಯಾಕಪ್ಪ ಅಂದರೆ 10ನೇ ಭಾವದಲ್ಲಿರುವಂಥ ಗುರುವಿನಿಂದ ಉದ್ಯೋಗದಲ್ಲಿ ವೃದ್ಧಿ ಕಂಡು ಬರ್ತದೆ. ಆದರೂ 10ನೇ ಅಧಿಪತಿಯಾದಂಥ ಬುಧ 7ನೇ ಸ್ಥಾನದಲ್ಲಿರೋದರಿಂದ ವ್ಯವಹಾರದಲ್ಲಿ ಅವಕಾಶಗಳು ಸಿಗ್ತದೆ. ಆದರೆ ಶನಿ ಕುಜನ ಕಾರಣದಿಂದಾಗಿ ಗೊಂದಲಗಳು ಕಾಣಿಸ್ತದೆ. ಹಣದ ಲಾಭ ಉತ್ತಮವಾಗಿದ್ದರೂ ಸ್ವಪ್ರಯತ್ನದಿಂದ ಮಾತ್ರ ಆದಾಯ ಅನ್ನುವಂಥದ್ದು ಕಂಡುಕೊಳ್ಳಬಹುದು.
ಭಾಗ್ಯ ಸಹಕಾರ ನೀಡುತ್ತದೆ. ಆಕಸ್ಮಿಕ ಖರ್ಚುಗಳು ಮತ್ತು ವೆಚ್ಚಗಳು ಉಂಟಾಗುವಂಥ ಸಾಧ್ಯತೆ ಇರದೆ ಜಾಗೃತೆಯಿಂದ ಇರಬೇಕು. ಕಾರಣ ಏನಪ್ಪ ಅಂದರೆ, ಎರಡನೇ ಭಾವದ ಅಧಿಪತಿ ಶುಕ್ರ 9ನೇ ಸ್ಥಾನದಲ್ಲಿರೋದ್ರಿಂದ ಭಾಗ್ಯದಿಂದ ಹಣದ ಲಾಭ ಕಂಡು ಬರ್ತದೆ. ಆದರೆ 12ನೇ ಭಾವದ ಕೇತು 8ನೇ ಸ್ಥಾನದಲ್ಲಿರೋದ್ರಿಂದ ಆಕಸ್ಮಿಕ 12ನೇ ಭಾವದಲ್ಲಿರುವಂಥ ಕೇತು ಹಾಗೂ 8ನೇ ಭಾವದಲ್ಲಿರುವಂಥ ರವಿಯಿಂದ ಆಕಸ್ಮಿಕ ಖರ್ಚುಗಳಾಗುವಂಥ ಸಾಧ್ಯತೆಗಳಿರ್ತದೆ. ಇದ್ರ ಜೊತೆಗೆ ನಾವು ಸಂಬಂಧಗಳನ್ನು ನೋಡೋದಾದರೆ, ಸಂಬಂಧಗಳಲ್ಲಿ ಆಕರ್ಷಣೆ ಇರ್ತದೆ. ಕೆಲಸದ ಮೂಲಕ ಬಾಂಧವ್ಯ ವೃದ್ಧಿಯಾಗ್ತದೆ. ಆದರೆ ಗೊಂದಲಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ಆರ್ಗ್ಯುಮೆಂಟ್ ಮಾಡೋದನ್ನು ಕಡಿಮೆ ಮಾಡಿಕೊಳ್ಬೇಕು. ಮಾತಿನಲ್ಲಿ ಜಾಗೃತೆ ಅಗತ್ಯವಾಗಿರ್ತದೆ. ತಾಳ್ಮೆಯಿಂದ ಇದ್ದರೆ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳಬಹುದು. ಏಳನೇ ಭಾವದ ಅಧಿಪತಿ 10ನೇ ಭಾವದಲ್ಲಿರೋದ್ರಿಂದ, ಈ ಗುರು 10ನೇ ಭಾವದಲ್ಲಿರೋದ್ರಿಂದ ಸಂಬಂಧಗಳು ಕೆಲಸದ ಮೂಲಕ ಭದ್ರವಾಗ್ತದೆ. 7ನೇ ಭಾವದಲ್ಲಿರುವಂಥ ಶನಿ, ಕುಜ ಮತ್ತು ಬುಧ ಗೊಂದಲಗಳು ಮತ್ತು ಸಂವಹನಗಳಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ಪರಿಹಾರವಾಗಿ ವಿಷ್ಣುದೇವನನ್ನು, ನಾರಾಯಣನನ್ನು ಪ್ರಾರ್ಥನೆ ಮಾಡಿ ಎಲ್ಲ ಶುಭವಾಗ್ತದೆ. ಇಲ್ಲಿಯವರೆಗೆ ಯಾರು ಈ ದಿನಭವಿಷ್ಯವನ್ನು ನೋಡ್ತಾ ಇದ್ದೀರಾ, ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ರಾಶಿಯ ಬಗ್ಗೆ ಕಾಮೆಂಟ್ ಮಾಡಿ. ತುಲಾ ರಾಶಿಯವರೇ, ಈ ದಿನ ನಿಮ್ಮ ಕೆಲಸದಲ್ಲಿ ಒತ್ತಡ ಮತ್ತು ಕಾಂಪಿಟಿಷನ್ ಹೆಚ್ಚಾಗಿರ್ತದೆ. ನಿಮ್ಮ ಸಹೋದ್ಯೋಗಿಗಳು ಜೊತೆ ನೀವು ಗೊಂದಲವನ್ನು ಉಂಟು ಮಾಡಿಕೊಳ್ಳಬಾರ್ದು. ಆದರೆ ನಿಮಗೆ ಅದೃಷ್ಟ ಅನ್ನುವಂಥದ್ದು ಸ್ವಲ್ಪ ಸಪೋರ್ಟ್ ಮಾಡ್ತದೆ. ನಿಮ್ಮ ಸಮಾಜದಲ್ಲಿ ನಿಮ್ಮದು ಒಂದು ರೆಕಗ್ನಿಷನ್ ಅನ್ನುವಂಥದ್ದು ಸಹ ದೊರೀತದೆ. 10ನೇ ಭಾವದ ಅಧಿಪತಿ ಚಂದ್ರ 12ನೇ ಭಾವದಲ್ಲಿರೋದ್ರಿಂದ ಉದ್ಯೋಗದಲ್ಲಿ ಅಸ್ಥಿರತೆ ಕಾಣ್ತದೆ. 6ನೇ ಭಾವದ ಶನಿ ಮತ್ತು ಕುಜನ ಸಂಯೋಗದಿಂದ ಒತ್ತಡ ಹೆಚ್ಚಾಗ್ತದೆ. ಆದರೆ 9ನೇ ಭಾವದ ಗುರುವಿನಿಂದ ಭಾಗ್ಯಕ್ಕೆ ಸಹಕಾರ ಸಿಗ್ತದೆ ಅನ್ನುವಂಥದ್ದು. ಈ ತುಲಾರಾಶಿಯವರಿಗೆ ಶ್ರಮದಿಂದ ಹಣ ಸಿಗ್ತದೆ. ಆದರೆ ಬಂದಂಥ ಹಣ ಸ್ಟೇಬಲ್ ಆಗಿರುವುದಿಲ್ಲ, ಖರ್ಚು ಹೆಚ್ಚಾಗ್ತದೆ. ಜಾಗೃತೆಯಿಂದ ಇರಬೇಕು. ಏಕಪ್ಪ ಅಂತಂದರೆ, 2ನೇ ಭಾವದ ಅಧಿಪತಿ ಕುಜ 6ನೇ ಸ್ಥಾನದಲ್ಲಿದ್ದಾನೆ. ಶ್ರಮದಿಂದ ಹಣ ಸಿಗ್ತದಾದರೂ 11ನೇ ಭಾವದಲ್ಲಿರುವಂಥ ಕೇತುವಿನಿಂದ ಆದಾಯದಲ್ಲಿ ಅಸ್ಥಿರತೆ ಇರ್ತದೆ, ಲಾಭದಲ್ಲಿ ಅಸ್ಥಿರತೆ ಇರ್ತದೆ. 11ನೇ ಭಾವದಲ್ಲಿರುವಂಥ ಚಂದ್ರನಿಂದ ಖರ್ಚು ಹೆಚ್ಚಾಗೋ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಳೋದ್ರಲ್ಲಿ ಸ್ವಲ್ಪ ಆಕರ್ಷಣೆ ಇರ್ತದೆ. ಸ್ವಲ್ಪ ಈಗೋನ ಬಿಡಬೇಕು, ನಾನು ಅನ್ನುವಂಥದ್ದನ್ನು ಬಿಡಬೇಕು, ಆರ್ಗ್ಯುಮೆಂಟನ್ನು ಬಿಡಬೇಕು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆಗಳಿರ್ತದೆ. ತಾಳ್ಮೆಯಿಂದ ಮಾತನಾಡಬೇಕಾಗ್ತದೆ, ಜಾಣ್ಮೆಯಿಂದ ಹ್ಯಾಂಡಲ್ ಮಾಡಬೇಕಾಗ್ತದೆ. ಆಗ ಸಂಬಂಧಗಳು ಗಟ್ಟಿಯಾಗ್ತದೆ. ಏಕಪ್ಪ ಅಂತಂದರೆ, 7ನೇ ಭಾವದಲ್ಲಿರುವಂಥ ಉಚ್ಚ ರವಿ ತನ್ನ ಇಗೋವನ್ನು ತೋರಿಸೋದ್ರಿಂದ ಜೊತೆಯಲ್ಲಿರುವಂಥವರು ನಿಮ್ಮ ಮೇಲೆ ಹಿಗೋನ ತೋರಿಸಬಹುದು, ಅಧಿಕಾರ ಚಲಾಯಿಸೋದಕ್ಕೆ ಬರಬಹುದು. ಆದರೆ 7ನೇ ಅಧಿಪತಿ ಕುಜ 6ನೇ ಸ್ಥಾನದಲ್ಲಿರೋದ್ರಿಂದ ವಾದ ವಿವಾದಗಳು ಹೆಚ್ಚಾಗುವಂಥ ಅವಕಾಶಗಳಿರ್ತದೆ. ಈ ಶುಕ್ರನ ಸಂಬಂಧಗಳಲ್ಲಿ, ಈ ಶುಕ್ರನಿಂದ ಸಂಬಂಧಗಳಲ್ಲಿ ಆಕರ್ಷಣೆ ಉಳಿತದೆ. ಯಾವುದಕ್ಕೂ ಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು.
ವೃಶ್ಚಿಕ ರಾಶಿಯವರೇ, ಈ ದಿನ ಕೆಲಸದಲ್ಲಿ ಗೌರವ ಮತ್ತು ಅಥಾರಿಟಿ ಹೆಚ್ಚಾಗ್ತದೆ. ಲೀಡರ್ಶಿಪ್ ರೋಲ್ ಸಿಗಬಹುದು, ಆದಾಯ ಹೆಚ್ಚಾಗ್ತದೆ. ಆದರೆ ತೀರ್ಮಾನ ತೆಗೆದುಕೊಳ್ಳುವಾಗ ಜಾಗ್ರತೆಯಿಂದ ಇರಲಿ. ಗೆಳೆಯರ ಸಹಕಾರದಿಂದ ಲಾಭ ಆಗುವಂಥ ಅವಕಾಶಗಳು ಬರ್ತದೆ. ಹತ್ತನೇ ಭಾವದ ಅಧಿಪತಿ ರವಿಯಿಂದ ಉದ್ಯೋಗದಲ್ಲಿ ಗೌರವ ಮತ್ತು ಉನ್ನತಿ ಕಂಡು ಬರ್ತದೆ. ಐದನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜರ ಸಂಯೋಗದಿಂದ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ಸ್ವಲ್ಪ ಒತ್ತಡ ಕಾಣಿಸ್ತದೆ. 7ನೇ ಭಾಗದಲ್ಲಿರುವಂಥ ಶುಕ್ರನಿಂದ ವ್ಯವಹಾರಗಳಲ್ಲಿ ಬೆಂಬಲ ಸಿಗ್ತದೆ, ಹಣ ಹರಿದು ಬರ್ತದೆ, ಸ್ಥಿರತೆ ಕಡಿಮೆ ಇರ್ತದೆ. ಸಡನ್ ಗೈನ್, ಸಡನ್ ಲಾಸ್ ಆಗೋ ಸಾಧ್ಯತೆಗಳಿರ್ತದೆ. ಖರ್ಚಿನ ಬಗ್ಗೆ ಜಾಗ್ರತೆ ಇರಲಿ. ಆದರೆ ಹೂಡಿಕೆ ಮಾಡೋದನ್ನು ಇದನ್ನ ತಪ್ಪಿಸಲೇಬೇಕು. ಇದನ್ನು ಯಾವುದೇ ಕಾರಣಕ್ಕೆ ಹೂಡಿಕೆ ಮಾಡೋದಕ್ಕೆ ಹೋಗಬಾರ್ದು. 2ನೇ ಭಾವದ ಅಧಿಪತಿ ಗುರು 8ನೇ ಭಾವದಲ್ಲಿರೋದ್ರಿಂದ ಹಣದಲ್ಲಿ ಅಸ್ಥಿರತೆ ಕಾಣಿಸ್ತದೆ. 11ನೇ ಭಾವದಲ್ಲಿರುವಂಥ ಚಂದ್ರನಿಂದ ಆದಾಯ ಹೆಚ್ಚಾಗ್ತದೆ. ಆದರೆ ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆಗಳಿರ್ತದೆ. ಇಲ್ಲಿ ಸಂಬಂಧಗಳನ್ನು ನೋಡೋದಾದರೆ 7ನೇ ಭಾವದಲ್ಲಿರುವಂಥ ಶುಕ್ರನಿಂದ ಸಂಬಂಧಗಳಲ್ಲಿ ಆಕರ್ಷಣೆ ಮತ್ತು ಸ್ಥಿರತೆ ಕಂಡು ಬರ್ತದೆ. 8ನೇ ಭಾವದಲ್ಲಿರುವಂಥ ಗುರುವಿನಿಂದ ಕೆಲವೊಮ್ಮೆ ಗೊಂದಲಗಳು ಕಾಣಬಹುದು. ಪರಿಹಾರಕ್ಕಾಗಿ ರುದ್ರದೇವನನ್ನು ಅಥವಾ ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು ಶುಭಕರ. ಇನ್ನು ಧನಸ್ಸು ರಾಶಿಯವರೇ, ಈ ದಿನ ಕೆಲಸದಲ್ಲಿ ಬದಲಾವಣೆ ಕಾಣಬಹುದು. ಕೆಲಸದಲ್ಲಿ ಒತ್ತಡ ಹೆಚ್ಚಾಗಿರ್ತದೆ. ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡೋದರಿಂದ ಲಾಭವನ್ನು ಪಡ್ಕೊಳ್ಬೋದು. ತಾಳ್ಮೆಯಿಂದ ಇರಬೇಕಾಗ್ತದೆ. 10ನೇ ಭಾವದಲ್ಲಿರುವಂಥ ಚಂದ್ರನಿಂದ ಉದ್ಯೋಗದಲ್ಲಿ ಬದಲಾವಣೆಗಳು ಕಂಡುಬರ್ತದೆ. 10ನೇ ಅಧಿಪತಿ 4ನೇ ಸ್ಥಾನದಲ್ಲಿರುವಂಥ ಬುಧನಿಂದ ವಿಳಂಬ ಉಂಟಾಗುವಂಥ ಸಾಧ್ಯತೆ ಇರ್ತದೆ. ನಿಮ್ಮ ರಾಶ್ಯಾಧಿಪತಿ ಗುರು 7ನೇ ಸ್ಥಾನದಲ್ಲಿರೋದ್ರಿಂದ ವ್ಯವಹಾರಗಳಲ್ಲಿ, ಬಿಸ್ನೆಸ್ಗಳಲ್ಲಿ ಉತ್ತಮ ಅವಕಾಶಗಳು ಸಿಗೋ ಸಾಧ್ಯತೆಗಳಿರ್ತದೆ. 2ನೇ ಭಾವದ ಅಧಿಪತಿ ಶನಿ 4ನೇ ಸ್ಥಾನದಲ್ಲಿರೋದ್ರಿಂದ ಹಣ ನಿಧಾನವಾಗಿ ಸಿಗ್ತದೆ. ಈ ರಾಹುವಿನಿಂದ ಅನಿರೀಕ್ಷಿತ ಲಾಭ ಸಿಗಬಹುದು. 12ನೇ ಭಾವದ ಕುಜ 4ನೇ ಸ್ಥಾನದಲ್ಲಿರೋದ್ರಿಂದ ಮನೆ ಮತ್ತು ಕುಟುಂಬದ ಮೇಲೆ ಖರ್ಚುಗಳು ಹೆಚ್ಚಾಗುವಂಥ ಅವಕಾಶಗಳಿರ್ತದೆ. ಸಂಬಂಧಗಳನ್ನು ನೋಡೋದಾದರೆ ಅನ್ಕನ್ವೆನ್ಷನಲ್ ಬಾಂಡಿಂಗ್ ಅಥವಾ ಎಮೋಷನಲ್ ಬಾಂಡಿಂಗ್ ಇರ್ತದೆ. ಅಂದರೆ ಭಾವನಾತ್ಮಕ ಸಂಬಂಧಗಳು ಗಟ್ಟಿಯಾಗ್ತವೆ. ಆದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗದಲೇ ಇರೋ ಹಾಗೆ, ಕನ್ಫ್ಯೂಷನ್ ಆಗದಲೇ ಇರೋ ಹಾಗೆ ಮಾತಿನಲ್ಲಿ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ತಾಳ್ಮೆಯಿಂದ ಇದ್ದರೆ ಸಂಬಂಧಗಳನ್ನು ಗಟ್ಟಿಗೊಳಿಸ್ಕೊಳ್ಬಹುದು. 7ನೇ ಭಾವದಲ್ಲಿರುವಂಥ ಗುರುವಿನಿಂದ ಸಂಬಂಧಗಳಲ್ಲಿ ಜಾಣ್ಮೆ ಮತ್ತು ಬೆಂಬಲ ಸಿಗ್ತಾ ಇದ್ರೂ 7ನೇ ಅಧಿಪತಿ ಬುಧ 4ನೇ ಭಾವದಲ್ಲಿರೋದ್ರಿಂದ ಭಾವನಾತ್ಮಕ ಗೊಂದಲಗಳು ಕಾಣಿಸಬಹುದು. ಜೊತೆಗೆ ಶನಿ ಮತ್ತು ಕುಜರ ಸಂಯೋಗದಿಂದ ಒತ್ತಡ ಹೆಚ್ಚಾಗುವಂಥ ಸಾಧ್ಯತೆಗಳಿರ್ತದೆ. ಯಾವುದಕ್ಕೂ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಶುಭವಾಗ್ತದೆ. ಇನ್ನು ಮಕರ ರಾಶಿಯವರೇ, ಈ ದಿನ ನಮ್ಮ ಉದ್ಯೋಗದಲ್ಲಿ
ಆಕಸ್ಮಿಕ ಅವಕಾಶಗಳು ಕಂಡು ಬರ್ತದೆ. ಬಿಸ್ನೆಸ್ನಲ್ಲಿ ಯಶಸ್ಸು ಕಾಣಬಹುದು. ಆದರೆ ನಿಮ್ಮ ಸ್ವಪ್ರಯತ್ನ ಅನ್ನುವಂಥದ್ದು ಅತ್ಯವಶ್ಯವಾಗಿರ್ತದೆ. ಮಾತಿನಲ್ಲಿ ಜಾಗ್ರತೆ ಇರಲಿ. ಹತ್ತನೇ ಭಾವದಲ್ಲಿರುವಂಥ ಹತ್ತನೇ ಭಾವಕ್ಕೆ ಅಂದರೆ ಉದ್ಯೋಗ ಸ್ಥಾನಕ್ಕೆ ರಾಹುವಿನ ದೃಷ್ಟಿ ಇರೋದರಿಂದ ಅನಿರೀಕ್ಷಿತ ಅವಕಾಶಗಳು ಸಿಗ್ತದೆ. 10ನೇ ಸ್ಥಾನದ ಅಧಿಪತಿ ಶುಕ್ರ 5ನೇ ಸ್ಥಾನದಲ್ಲಿರೋದ್ರಿಂದ ಸ್ಥಿರವಾಗಿ ನೀವು ಪ್ರಗತಿಯನ್ನು ಕಾಣ್ತೀರಾ. ಶ್ರಮದಿಂದ ಹಣ ಸಿಗ್ತದೆ. ಸಡನ್ ಲಾಸ್ ಆಗುವಂಥ ಅವಕಾಶಗಳಿರ್ತದೆ. ವೆಚ್ಚಗಳಲ್ಲಿ ನಿಯಂತ್ರಣ ಮಾಡಬೇಕು. 2ನೇ ಭಾವದ ಅಧಿಪತಿ ಶನಿ 3ನೇ ಸ್ಥಾನದಲ್ಲಿರೋದ್ರಿಂದ ಶ್ರಮದಿಂದ ಹಣ ಸಿಗ್ತದೆ. 11ನೇ ಸ್ಥಾನದ ಅಧಿಪತಿ ಕುಜ 3ನೇ ಸ್ಥಾನದಲ್ಲಿರೋದ್ರಿಂದ ಸ್ವಪ್ರಯತ್ನದಿಂದ ಕಠಿಣ ಪರಿಶ್ರಮದಿಂದ ಹಣ ಸಿಗ್ತದೆ ಎನ್ನುವಂಥದ್ದು. ಅನಿರೀಕ್ಷಿತ ಆದಾಯ ಸಿಗುವಂಥ ಅವಕಾಶಗಳಿರ್ತದೆ. ಇಲ್ಲಿ 10ನೇ ಸ್ಥಾನಕ್ಕೆ ರಾಹುವಿನ ದೃಷ್ಟಿ ಇರೋದರಿಂದ ಅನಿರೀಕ್ಷಿತ ಆದಾಯಗಳು ಸಿಗ್ತದೆ. ಸಂಬಂಧಗಳಲ್ಲಿ ಭಾವನಾತ್ಮಕ ಒಗ್ಗಟ್ಟಿರ್ತದೆ. ಪ್ರೀತಿ ಮತ್ತು ಆಕರ್ಷಣೆ ಉತ್ತಮವಾಗಿರ್ತದೆ. ಮಾತಿನ ಕಾರಣದಿಂದ ಸಣ್ಣ ಪುಟ್ಟ ಗೊಂದಲಗಳುಂಟಾಗುವಂಥ ಸಾಧ್ಯತೆ ಇರ್ತದೆ. ಕುಟುಂಬದಲ್ಲಿ ಸ್ವಲ್ಪ ಸಮಯ ಕೊಡುವಂಥದ್ದು ಮುಖ್ಯ. ತಾಳ್ಮೆ ಇರಲಿ. 7ನೇ ಭಾವದಲ್ಲಿರುವಂಥ ಚಂದ್ರನಿಂದ ಮಕರ ರಾಶಿಯವರಿಗೆ 3ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜರ ಸಂಯೋಗದಿಂದ ಮಾತಿನಲ್ಲಿ ಸ್ವಲ್ಪ ಗೊಂದಲಗಳುಂಟಾಗಬಹುದು. ಜೊತೆಗೆ 5ನೇ ಭಾವದಲ್ಲಿರುವಂಥ ಶುಕ್ರನಿಂದ ಪ್ರೀತಿ ಮತ್ತು ಆಕರ್ಷಣೆ ಉತ್ತಮವಾಗಿರ್ತದೆ. ಯಾವುದಕ್ಕೂ ಸೋಮೇಶ್ವರನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಎಲ್ಲ ಶುಭವಾಗ್ತದೆ. ಕುಂಭರಾಶಿಯವರೇ, ಈ ದಿನ ಕೆಲಸದಿಂದ ಲಾಭ ಸಿಗ್ತದೆ. ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ. ಆದರೆ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಜಾಗ್ರತೆಯಿಂದ ಇರಲಿ. 10ನೇ ಭಾವದ ಅಧಿಪತಿ ಕುಜ 2ನೇ ಸ್ಥಾನದಲ್ಲಿರೋದ್ರಿಂದ ಕೆಲಸದಲ್ಲಿ ಹಣದ ಲಾಭ ಸಿಗ್ತದೆ. ಇಲ್ಲಿ ಶನಿ ಮತ್ತು ಕುಜರ ಸಂಯೋಗ ಇರೋದರಿಂದ ಒತ್ತಡದ ಕಂಡು ಬರ್ತದೆ. 5ನೇ ಭಾವದಲ್ಲಿ ಗುರು ಇರೋದರಿಂದ ಸೃಜನಾತ್ಮಕ ಯೋಜನೆಗಳು ಯಶಸ್ಸನ್ನು ತಂದುಕೊಡ್ತವೆ. ಶ್ರಮದಿಂದ ಆದಾಯ ಬರ್ತದೆ. ಸ್ಮಾರ್ಟ್ ಡಿಸಿಷನ್ಗಳನ್ನು ತೆಗೆದುಕೊಳ್ಳೋದ್ರಿಂದ ಲಾಭ ಹೆಚ್ಚಾಗ್ತದೆ. ಉಳಿತಾಯ ಮಾಡೋದು ಸ್ವಲ್ಪ ಕಷ್ಟವಾಗ್ತದೆ. ಏಕೆ ಅನ್ನೋದಾದರೆ 2ನೇ ಭಾವದಲ್ಲಿ ಶನಿ ಮತ್ತು ಕುಜ ಮತ್ತು ಬುಧರ ಸಂಯೋಗದಿಂದ ಶ್ರಮದಿಂದ ಹಣ ಸಿಗ್ತದೆ ಅಂತ ಅಂದುಕೊಂಡ್ರು, ಲಾಭಾಧಿಪತಿ ಗುರು 5ನೇ ಸ್ಥಾನದಲ್ಲಿರೋದ್ರಿಂದ ಬುದ್ಧಿವಂತಿಕೆಯಿಂದ ಲಾಭ ಸಿಗ್ತದೆ ಅಂತ ಅಂದ್ಕೊಂಡ್ರು ಉಳಿತಾಯದ ಮೇಲೆ ಒತ್ತಡ ಅನ್ನುವಂಥದ್ದು ಕಂಡು ಬರ್ತದೆ. ಏಕೆ? ಗುರು ಲಾಭಸ್ಥಾನವನ್ನು ನೋಡ್ತಾ ಇದ್ದಾನೆ. ಆ ಗುರುವಿಗೆ ರಾಹುವಿನ ದೃಷ್ಟಿ ಇದೆ. ಆದ್ದರಿಂದ ಹಣದ ವಿಚಾರದಲ್ಲಿ ಜಾಗ್ರತೆಯಿಂದ ಇರಿ. ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಾಗಿರ್ತದೆ. ಸ್ನೇಹದ ಮೂಲಕ ಬಾಂಧವ್ಯ ವೃದ್ಧಿಯಾಗ್ತದೆ. ಮಾತಿನಲ್ಲಿ ಜಾಗ್ರತೆ ಇರಲಿ. ತಾಳ್ಮೆ ಇದ್ದರೆ ಒಳ್ಳೆಯದು. 7ನೇ ಭಾವದಲ್ಲಿರುವಂಥ ಕೇತುವಿನಿಂದ ಸಂಬಂಧಗಳಿಂದ ದೂರ ಆಗುವಂಥ ಭಾವನೆ ಕಾಣಬಹುದು. ಆದ್ದರಿಂದ ಮಾತಿನಲ್ಲಿ ಜಾಗ್ರತೆ ಇರಲಿ. ಮೌನ ತೆಗೆದುಕೊಂಡ್ರೆ ಇನ್ನೂ ಒಳ್ಳೆಯದು.
ಏಳನೇ ಅಧಿಪತಿ ರವಿ 3ನೇ ಸ್ಥಾನದಲ್ಲಿರೋದರಿಂದ ಮಾತಿನಲ್ಲಿ ಸ್ವಲ್ಪ ಇಗೋ ಬರ್ತದೆ, ಅಹಂ ಇರುವಂತಿರ್ತದೆ. ನಿಮಗಾದರೂ ಇರ್ಬೋದು, ಬೇರೆಯವ್ರಿಗಾದರೂ ಇರ್ಬೋದು. ಆದರೆ ಶುಕ್ರ ಮತ್ತು ಗುರುವಿನ ಕಾರಣದಿಂದ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗ್ತದೆ. ಆದ್ದರಿಂದ ನೀವು ನಾರಾಯಣನನ್ನು ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಮೀನರಾಶಿಯವರೇ, ಈ ದಿನ ನಿಮಗೆ ಉದ್ಯೋಗದಲ್ಲಿ ಅನಿರೀಕ್ಷಿತ ಅವಕಾಶಗಳು ದೊರೆಯುತ್ತದೆ. ಕೆಲಸದಲ್ಲಿ ಒತ್ತಡ ಹೆಚ್ಚಾಗಿರುತ್ತದೆ. ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಜಾಗ್ರತೆಯಿಂದ ಇರಿ. 10ನೇ ಸ್ಥಾನಕ್ಕೆ 10ನೇ ಸ್ಥಾನದ ಅಧಿಪತಿ ಗುರುವಿಗೆ ರಾಹುವಿನ ದೃಷ್ಟಿ ಇರೋದ್ರಿಂದ ಉದ್ಯೋಗದಲ್ಲಿ ಅನಿರೀಕ್ಷಿತ ಅವಕಾಶಗಳು ಸಿಗ್ತದೆ. ಈ 10ನೇ ಅಧಿಪತಿ ಗುರು 4ನೇ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಗಮನ ಆ ಕಡೆ ಈ ಕಡೆ ಆಗುವಂಥ ಅವಕಾಶಗಳಿರ್ತದೆ. ನಿಮ್ಮ ರಾಶಿಯಲ್ಲಿ ಶನಿ ಮತ್ತು ಕುಜ ಸಂಯೋಗ ಇರೋದರಿಂದ ಒತ್ತಡ ಹೆಚ್ಚಾಗ್ತದೆ. ಒತ್ತಡಗಳನ್ನು ಕಡಿಮೆ ಮಾಡಿಕೊಳ್ಬೇಕು, ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿಕೊಳ್ಬೇಕು, ಜಾಗೃತೆಯಿಂದ ಇರಬೇಕಾಗ್ತದೆ. ಸ್ವಪ್ರಯತ್ನದಿಂದ ಹಣ ಕಂಡು ಬರ್ತದೆ, ಖರ್ಚು ಹೆಚ್ಚಾಗ್ತದೆ. ಆದರೆ ಸೂಕ್ತವಾಗಿ ಯೋಜನೆಯನ್ನು ಮಾಡಿದ್ರೆ ಹಣವನ್ನು ಮೇಂಟೈನ್ ಮಾಡ್ಬೋದು. 2ನೇ ಅಧಿಪತಿ ಕುಜ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಸ್ವಪ್ರಯತ್ನದಿಂದ ಹಣ ಸಿಗ್ತದೆ ಅಂತ ಹೇಳಿದ್ರು, 11ನೇ ಅಧಿಪತಿ ಶನಿ ಕೂಡ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಸ್ವಲ್ಪ ಶ್ರಮ ಹಾಕಬೇಕಾಗಿದೆ ಹಣಕ್ಕೋಸ್ಕರ. 12ನೇ ಭಾವದಲ್ಲಿ ರಾಹು ಇರೋದರಿಂದ ಅನಿರೀಕ್ಷಿತ ಖರ್ಚು ವೆಚ್ಚಗಳಾಗುವಂಥ ಅವಕಾಶಗಳಿರ್ತದೆ. ಇನ್ನು ಸಂಬಂಧಗಳನ್ನು ನೋಡೋದಾದರೆ ಬಾಂಧವ್ಯ ಹೆಚ್ಚಾಗಿರ್ತದೆ. ಪಾರ್ಟ್ನರ್ಶಿಪ್ ಅಥವಾ ಜೀವನ ಸಂಗಾತಿಯ ಇನ್ಫ್ಲೂಯೆನ್ಸು ಹೆಚ್ಚಾಗಿರ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ದಲೇ ಇರೋ ಹಾಗೆ, ಕನ್ಫ್ಯೂಷನ್ ಆಗದಲೇ ಇರೋ ಹಾಗೆ ಮಾತಿನಲ್ಲಿ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ತಾಳ್ಮೆ ಇರಬೇಕಾಗಿರುವಂಥದ್ದು ಅತಿ ಮುಖ್ಯ. 7ನೇ ಭಾವದ ಅಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಸಂಬಂಧಗಳಲ್ಲಿ, ಅಂದರೆ ನೀವು ಮತ್ತು ಜೀವನ ಸಂಗಾತಿ ಸಂಬಂಧ, ನೀವು ಮತ್ತು ಫ್ರೆಂಡ್ಸ್ಗಳ ಸಂಬಂಧ, ಒಬ್ಬರ ಮೇಲೆ ಒಬ್ಬರ ಪ್ರೀತಿ ಪ್ರಭಾವ ಹೆಚ್ಚಾಗಿರ್ತದೆ. ಆದರೆ ಈ ಶನಿ ಮತ್ತು ಕುಜರ ಸಂಬಂಧನೂ ಸಹ ಇಲ್ಲಿ ಬರೋದರಿಂದ ಸ್ವಲ್ಪ ಗೊಂದಲಗಳು ಕಾಣಿಸಬಹುದು. ಆದರೆ ಈ ಶುಕ್ರನ ಪ್ರಭಾವ ಇರೋದ್ರಿಂದ ಏನಾಗ್ತದೆ, ಆಕರ್ಷಣೆ ಎನ್ನುವಂಥದ್ದು ಹಾಗೇ ಇರ್ತದೆ. ನೋಡಿ, ಯಾವುದಕ್ಕೂ ಹನುಮಂತನ ಮಂತ್ರವನ್ನು ಪಠನೆ ಮಾಡುವಂಥದ್ದು ಎಲ್ಲ ಶುಭ ಫಲವನ್ನು ಉಂಟು ಮಾಡ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಳ್ಳಿ. ಈ ದಿನದ ಭವಿಷ್ಯ ನಿಮಗೆ ಉತ್ತಮವಾಗಿದ್ದರೆ, ಉಪಯೋಗವಾಗಿದ್ದರೆ ತಪ್ಪದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ದಿನದ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೆ ಧನ್ಯವಾದಗಳು. ಓಂ ಶಾಂತಿ ಶಾಂತಿ ಶಾಂತಿ.